ಆಗೋಗಿ ಅಲ್ಲದೆ ಇದ್ರೆ ಮದುವೆಯಾಗಿ ಶುಭಗಳಿಗೆ ಯಾರಾದ್ರೂ ಕಾಳಿಕ ಗುಡಿಗೆ ಹೋಗ್ಲಿಕ್ಕೆ ಹೇಳ್ತಾರೆ. ಅಯ್ಯೋ 4 ದಿವಸ ವರನಾದವನು ಹೋಗಿ ಪೂಜೆ ಕೊಟ್ಟು ಬರ್ಬೇಕು ಅಂತ ಅವರು ಹೇಳಿದ್ದಾರೆ. ನನ್ನ ನಿನ್ನಲ್ಲಿ ಭೇದ ಉಂಟಾ? ಹಾಗಿಲ್ಲ. ಇಲ್ವಲ್ಲ? ಇಲ್ಲ. ಹಾಗಾದ್ರೆ ನಿನ್ನ ಲೆಕ್ಕದಲ್ಲಿ ಪೂಜೆಯನ್ನು ನಾನು ಸಲ್ಲಿಸ್ತೇನೆ. ನೀನು ಮಹಾರಾಜರ ಕರೆ ಕಳುಹಿದ್ದಾರೆ, ಹೋಗಿ ಮಹಾರಾಜರ ತೊಂದರೆ ಇಲ್ಲಲ್ಲ? ಏನ್ ತೊಂದರೆ ಅಮ್ಮ ಸಾಧಿಸಿ ಬಂದಿದ್ದೀರಿ. ನಿಮಗೆ ಸಂದಾಯವಾಗಬೇಕಾಗಿರುವಂತಹ ಧನದ ರಾಶಿ ಆ ಕಡೆ ಉಂಟು, ತೆಗೆದುಕೊಳ್ಳಿ. ಚಂದ್ರಹಾಸ ಚಂದ್ರಹಾಸ ನಾನು ನಿನಗೆ ಹೇಳಿದ್ದೇನು, ನೀನು ಮಾಡಿದ್ದೇನು? ಸ್ಮಶಾನ ಕಾಳಿ ಆಲಯಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಅಲ್ವಾ? ಅದು ಕಥೆ ಹೀಗಾಯ್ತು ಮಾವ. ಹೇಗಾಯ್ತು? ಮಾರ್ಗದಲ್ಲಿ ಹೋಗುವಂತ ಹೊತ್ತಿಗೆ ಭಾವ ಸಿಕ್ಕಿದ್ರು. ಮಹಾರಾಜರನ್ನು ಅವಸರವಾಗಿ ಕರೀತಾ ಇದ್ದಾರೆ, ರಾಜಕೀಯವಾಗಿ ಚರ್ಚಿಸಲಿಕ್ಕೆ ಉಂಟಂತೆ ಬರಬೇಕು ಅಂತ ಹೇಳಿದ್ರು. ನಾನು ಒಪ್ಪಲಿಲ್ಲ. ಆದರೂ ಅವರ ಒತ್ತಾಯಕ್ಕೆ ಮಣಿದು ನಾನಲ್ಲಿ ಹೋದೆ. ಹೋದಾಗ ಮಹಾರಾಜರ ಮಗಳನ್ನು ಮದುವೆ ಮಾಡಿಸಿಕೊಡುವಂತ ದ್ವಾರ ಅಧಿಕಾರವನ್ನು ತನಗೂ ಒಪ್ಪಿಸಿ ಬಿಟ್ರು. ಅಧಿಕಾರದ ಆಸೆಯಿಂದ ಪೂಜೆ ಮಾಡಿದೆ ಅಂತ ಭಾವಿಸಬೇಡಿ, ನನ್ನ ಪ್ರತಿನಿಧಿಯಾಗಿ ಭಾವ ಹೋಗಿದ್ದಾರೆ. ಮಗನೇ ಅದಕ್ಕೋಸ್ಕರವಾಗಿ ಮಾಡಿದಂತಹ ಪ್ರಯತ್ನಗಳು ಒಂದೋ ಎರಡೋ ಅಲ್ವೇ ಅಲ್ಲ. ಆದರೆ ಅದರಲ್ಲಿ ಯಾವುದರಲ್ಲಿಯೂ ಯಶಸ್ಸನ್ನ ಸಾಧಿಸೇ ಇದ್ರೂ ಸಹ ಬದುಕಿಗೆ ಏನು ತೊಂದರೆ ಇರಲಿಲ್ಲ ಮಗನೇ. ಆದರೆ ಇಂದು ಬದುಕನ್ನೇ ಮುಕ್ತಾಯ ಮಾಡುವಂತಹ ಸನ್ನಿವೇಶಕ್ಕೆ ನೀನು ಬಂದೆ ಅಂತ ಆದ್ರೆ ಇಲ್ಲ ಮಗನೇ, ಇಲ್ಲ. ನೋಡಿದೆಯಾ ಆ ಕಡೆಯಲ್ಲಿ
ಎಲ್ಲರೂ ಸಹ ಕೈತಟ್ಟಿ ನಗಾಡ್ತಾ ಇದ್ದಾರೆ. ಲೋಕದಲ್ಲಿ ನಡೆಯುವಂತಹದ್ದು ದುಷ್ಟಬುದ್ಧಿಯ ಆಟವೇ ಅಲ್ಲ, ವಿಧಿಯ ಆಟ ಎನ್ನುವುದಾಗಿ. ಬೇಕ ಮಗನೇ ಇದಲ್ಲ. ಇದನ್ನೆಲ್ಲ ನೋಡಿ ನಾನು ಜೀವಂತವಾಗಿರಲೇನೋ ಮಗನೇ? ಇಲ್ಲ, ನೀನಿಲ್ಲದೆ ಇರುವಂತಹ ಪ್ರಪಂಚದಲ್ಲಿ ನಾನು ಇರಲಾರೆ ಮಗನೇ. ಅಪೂರ್ಣವಾಗಿರುವಂತಹ ಮಗ ಮತ್ತು ಅಪ್ಪನ ಸಂಬಂಧವನ್ನ ಮುಂದುವರಿಸುವುದಕ್ಕೆ ನೀನ್ ಎಲ್ಲಿದ್ದೀಯೋ ಅಲ್ಲಿಗೆ ನಾನು ಬರ್ತೇನೆ ಮಗನೇ. ನಾನು ಬರ್ತೇನೆ. ನಾನು ಬಂದೆ 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 ಇದೇನಿದು ಸ್ವಾಮಿ? ಮದುವೆಯಾಗಿ ಸಂತದ ಕ್ಷಣವನ್ನು ನಾವು ಕಳೆಯಬೇಕು ಎನ್ನುವ ಹಾಗೆ ಯೋಚಿಸಿದ್ರೆ ನಮ್ಮ ಬದುಕಿನಲ್ಲಿ ಈ ರೀತಿಯಾಗಿ ಬಿರುಗಾಳಿ ಬೀಸ್ತದೆ ಎನ್ನುವ ಹಾಗೆ ಕಲ್ಪನೆ ನಮ್ಗೆ ಅಲ್ಲವಾಗಿತ್ತು. ಆ ಕಡೆಯಲ್ಲಿ ಅಣ್ಣನ ಶವ, ಈ ಕಡೆಯಲ್ಲಿ ತಂದೆ. ಇಲ್ಲ, ನನಗೆ ಬದುಕುವುದಕ್ಕೆ ಆಸೆ ಇಲ್ಲ, ನಾನು ಸಾಯ್ತೇನೆ. ಎಲ್ಲ ಸಮಸ್ಯೆಗೂ ಸಾವು ಒಂದೇ ಪರಿಹಾರವಲ್ಲ. ಮಡಿದವರನ್ನ ಬದುಕಿಸಬೇಕಾದದ್ದು ನನ್ನ ಕರ್ತವ್ಯ. ನಾನು ಸದಾ ಕಾಲವು ಆರಾಧಿಸುವಂತಹ ಕಾಳಿ ಆಲಯದಲ್ಲಿ ರುಂಡ ಬೇರೆಯಾಗಿ ಬಿದ್ದಿದ್ದಾರೆ ಬಾವ ಹಾಗೂ ಮಾವ. ಆ ತಾಯಿಯನ್ನೇ ಪ್ರತ್ಯಕ್ಷೀಕರಿಸಿಕೊಂಡು ಬದುಕಿಸುವಂತ ಪ್ರಯತ್ನ ಮಾಡ್ತೇನೆ. ಸಮಾಧಾನ. ಶಂಕರಿ ದೈತ್ಯಾಸಂತಾನಭಯಂಕರಿ ಸದ್ಭಕ್ತಾಸುತ ಜನಕಿಂಕರಿ ಮಾಣಿಕ್ಯ ಮಧುರಾನಂದರಿ ಓಂಕಾರಿ ಶಂಖಚಕ್ರಧಾರಿ ಶಂಖಚಕ್ರಧಾರಿ ಸರ್ವಾಲಂಕಾರಿ ಉದಾರಿ ಸರ್ವಾಲಂಕಾರಿ ಉದಾರಿ ವರವಿರುದಾಂಬಿದೆ ವರವಿರುದಾಂಬಿದೆ ಶಂಕಾರಂಗತುರಿ ಪಂಕಜಾಕ್ಷಿ ಕುಂಕುಮಾಂಬುದಾಧರೆ ಶ್ರೀಮುಖಾಂಬಿಕೆ ಸಾಮಯ ಗಮನೆ ಸುತ್ರಾಚಿತ ಜನನೆ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೆ 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 ನಮೋ ನಮಃ. ಅಮ್ಮ ತಾಯಿ ಕಾಳಿಕಾ ಮಾತೆ, ಒಲಿದು ಬಾ ತಾಯಿ. ಸದಾ ಕಾಲವು ನಿನ್ನ ನಾಮವನ್ನು ಜಪಿಸುವಂತಹ ಚಂದ್ರಹಾಸನ ಸ್ಥಿತಿ ಎಲ್ಲಿ ತನಕ ಬಂತು ನೋಡು. ಈ ಮನೆಯನ್ನು ಯಾವಾಗ ಪ್ರವೇಶಿಸಿದ್ದೇನೆಯೋ ಆ ಕ್ಷಣದಿಂದ ಒಂದಲ್ಲ ಒಂದು ಅನಂತ ಪರಂಪರೆಗಳು ನನ್ನ ಬದುಕಲ್ಲಿ ಕಾಣುತ್ತಾ ಇದ್ದೇನೆ. ಈ ಕಡೆಯ ಕಾಲಕ್ಕೆ ಸಂತೋಷದ ಬದುಕನ್ನು ಸಾಗಿಸಬೇಕು, ಎಲ್ಲರೂ ಒಂದಾಗಿರಬೇಕು ಎನ್ನುವ ಹಂಬಲವನ್ನು ಹೊಂದುವ ಕಾಲಕ್ಕೆ ನಿನ್ನ ಈ ಗುಡಿಯಲ್ಲಿ ನಿನ್ನ ಬಾವ ಹಾಗೂ ಮಾವ ಇಬ್ಬರು ರಕ್ತದ ಮಡುವಿನಲ್ಲಿ ಮಲಗಿದ್ದಾರೆ. ಅವರಿಬ್ಬರು ಇಲ್ಲದೆ ಹೋಗ್ತಾ ಈ ಪ್ರಪಂಚದಲ್ಲಿ ಬದುಕುವುದಕ್ಕೆ ನನಗೆ ಯಾವ ಕಾಲಕ್ಕೂ ಮನಸ್ಸಿಲ್ಲ, ಯಾವ ಕಾರಣಕ್ಕೂ ನನಗೆ ಮನಸ್ಸಿಲ್ಲ ತಾಯಿ. ಅವರಿಬ್ಬರನ್ನ ಬದುಕಿಸು, ಚಂದ್ರಹಾಸನ ಮನದಾಸನ ಈಡೇರಿಸು. ನನ್ನ ಮನದಾಳದ ಮಾತು ನಿನಗೆ ಕೇಳಿಸುತ್ತಿರುವೆ ತಾಯಿ. ಸಾವಿರ ಸಂಖ್ಯೆಯ ಕೋಟಿ ಸಂಖ್ಯೆಯ ಭಕ್ತಾದಿಗಳ ಮನಸ್ಸಿನ ಮಾತನ್ನು ಕೇಳಿಕೊಂಡು ಅದನ್ನು ಈಡೇರಿಸುವಂತಹ ಇಷ್ಟಪ್ರದಾಯಕ್ಕಿಯಾದ ನಿನಗೆ ನನ್ನ ಮನದ ಮಾತು ಕೇಳುತ್ತಾ ಇಲ್ವೇ? ಕಲ್ಲಿನ ಮೂರ್ತಿ ನಿನ್ನ ಮನಸ್ಸು ಈ ಕ್ಷಣಕ್ಕೆ ಕಲ್ಲಾಗಿದೆ ಎಂಬುದೇ ಸ್ಪಷ್ಟ. ನನ್ನ ನಿಷ್ಕಲ್ಮಶವಾದ ಭಕ್ತಿಗೆ ನೀನು ಒಲಿಯದೆ ಹೋದ ಮೇಲೆ ಈ ಪ್ರಪಂಚದಲ್ಲಿ ಚಂದ್ರಹಾಸನ ಇದ್ದು ನಿರರ್ಥಕ. ಬಾವ ಮಾವ ಮಡಿದಂತ ಈ ಸ್ಥಳದಲ್ಲಿ ನನ್ನ ಪ್ರಾಣಾರ್ಪಣೆ. ಕಂಡವರಿಗ